ಹಿಂದೂ ಕೂಡ ನಾನು ಹಲವು ಭಾಗಗಳಲ್ಲಿ ಇದನ್ನ ಹೇಳಿದ್ದೀನಿ. ದೇವಾಲಯಗಳಿಗೆ ಬಾಗಿಲು ಇರ್ತಿರಲಿಲ್ಲ ಅಂತ. ಅನೇಕ ದಾಳಿಗಳಾದ ಸಂದರ್ಭದಲ್ಲಿ ಆ ಬಾಗಿಲಿನ ಪರಿಕಲ್ಪನೆ ಬಂತು. ದೇವಾಲಯವನ್ನ ರಕ್ಷಿಸೋದಕ್ಕೋಸ್ಕರ ಸಂಪತ್ತನ್ನು ರಕ್ಷಿಸಿಕೊಳ್ತಕ್ಕಂಥದ್ದು. ಯಾಕೆ ಬಾಗಿಲಿರಲಿಲ್ಲ ಅನ್ನೋದನ್ನ ಸ್ವಲ್ಪ ಹಿನ್ನೆಲೆ ಹೋಗಿ ನೋಡ್ತಾ ಹೋಯ್ತು ಅಂತಂದ್ರೆ, ಮುಕ್ತಾವಕಾಶ ಅಂತಕ್ಕಂಥದ್ದು ಸಿಗ್ತಕ್ಕಂಥದ್ದು ನಮಗೆ. ಅದು ದಾಳಿಗಳಾದ ಮೇಲೆ ಅಥವಾ ಬೇರೆ ಬೇರೆಯವರು ನಮ್ಮನ್ನ ರಾಷ್ಟ್ರವನ್ನ ಆಳಿದ ಮೇಲೆ ಆದಂತಹ ದುರಂತಗಳಿಂದ ಕೆಲವನ್ನ ಆಚೆ ಈಚೆ ಇಟ್ಟರೆ ದೇವಾಲಯಗಳಿಗೆ ಮುಕ್ತ ಅವಕಾಶ ಅಂತ. ಇನ್ನೊಂದು ಇದೇ ಕ್ಷಣದಲ್ಲಿ ನನಗೆ ಬರ್ತಕ್ಕಂಥ ಕಾಮನ್ ಪ್ರಶ್ನೆ, ಅಲ್ಲ ಇವರೇ ಅದೆಲ್ಲ ಕರೆಕ್ಟು, ನಾವ್ಯಾಕೆ ಒಳಗಡೆ ಹೋಗ್ಬಾರ್ದು, ನಾವ್ಯಾಕೆ ಗರ್ಭಗುಡಿಗೆ ಹೋಗ್ಬಾರ್ದು ಅಂತ ಪ್ರಶ್ನೆ ಕೇಳ್ತಾರೆ ನನಗೆ. ನಿಮಗೂ ಎಲ್ಲ ಕೇಳಿರ್ತಾರೆ. ನಾನು ಇಲ್ಲಿ ಯಾವುದೇ ಒಂದು ಪಂಥಕ್ಕೆ, ಒಂದು ವರ್ಗಕ್ಕೆ ಅಥವಾ ಒಂದು ಜಾತಿಗೆ ಈ ಪ್ರಶ್ನೆ ಬರುತ್ತೆ ಅಂತ ಹೇಳ್ತಾ ಇಲ್ಲ, ಎಲ್ಲರಿಗೂ ಬರ್ತಕ್ಕಂಥದ್ದು ಅಂತ. ನಾನು ಅದಕ್ಕೆ ಕೊಡ್ತಕ್ಕಂಥ ಒಂದು ಮಾಡ್ರನ್ ಉತ್ತರ ಇದೆ. ಮನಸ್ಸಿಗೆ ಬಂದರೆ ಒಪ್ಕೊಳ್ಳಿ, ಯಾರಿಗೂ ಬೇಡ. ನಮ್ಮನೆಯವ್ರದನ್ನು ನಾನು ತೆಗೆದುಕೊತೀನಿ, ಬೇರೆಯವ್ರಿಗೆ ಹೇಳಿದ್ರೆ ಬೇಜಾರು ಪಟ್ಕೋತಾರೆ. ನನ್ನ ಮನೆಯ ಒಬ್ಬ ಸದಸ್ಯರು ಅನಾರೋಗ್ಯದ ನಿಮಿತ್ತ ಆಸ್ಪತ್ರೆಗೆ ಸೇರಿದ್ದಾರೆ. ಅಲ್ಲಿ ಪರೀಕ್ಷೆ ಮಾಡಿದಂಥ ವೈದ್ಯರು ಹೇಳ್ತಾರೆ, ಇಲ್ಲ ಅವ್ರಿಗೊಂದು ಸರ್ಜರಿ ಆಗಬೇಕಾಗಿದೆ, ಆಪರೇಷನ್ ಆಗಬೇಕಾಗಿದೆ ಅಂತ ಹೇಳ್ತಾರೆ. ಹಿಂದಿನ ದಿವಸ ನಾವು ಹೋಗಿದ್ದೀವಿ, ಅವರನ್ನ ಭೇಟಿ ಮಾಡಿದ್ದೀವಿ. ಆ ಡಾಕ್ಟ್ರನ್ನ 20,000 ರೂಪಾಯಿದು ರೇಮಂಡ್ ಸೂಟು, 10,000 ರೂಪಾಯಿದು ಹಶ್ ಪಪೀಸ್ ಅಂತಕ್ಕಂಥ ಒಂದು ಶೂಸು, 5,000 ರೂಪಾಯಿ ಇರ್ತಕ್ಕಂಥದ್ದು ಒಂದು ಸಿಲ್ಕ್ ಟೈ ಎಲ್ಲ ಹಾಕೊಂಡು ಕೂತಿದ್ದು, ನಮ್ಮನ್ನು ನಿಮ್ಮನ್ನೆಲ್ಲ ಕೂಡಿಸಿ ಮಾತಾಡಿ ಕನ್ಸಲ್ಟೇಷನ್ ರೂಮಲ್ಲಿ ಇವೆಲ್ಲ ನಡೆಯುತ್ತೆ. ರೋಗಿಯನ್ನ ಮುಟ್ಟಿದ ತಕ್ಷಣ ಹೋಗಿ ವಾಶ್ ಬೇಸಿನಲ್ಲಿ ಕೈ ತೊಳ್ಕೋತಾರೆ, ನಂತರ ಬೆಳಗ್ಗೆ ಬರ್ತಾರೆ. ಆ ನಂತರ ಬೆಳಗ್ಗೆ ಹೋಗ್ತೀವಿ ನಾವು ಆಪರೇಷನ್ ಥಿಯೇಟರ್ ಹತ್ರ. ಡಾಕ್ಟ್ರಲ್ಲಿದ್ದಾರೆ ಅಂತ ಹುಡುಕ್ತಾ ಇದ್ದೀವಿ. ಯಾಕೆಂದ್ರೆ 20,000 ರೂಪಾಯಿ ಇರ್ತಕ್ಕಂಥ ರೇಮಂಡ್ ಸೂಟ್ ಇಲ್ಲ, 5,000 ರೂಪಾಯಿ ಟೈ ಇಲ್ಲ, ಹಶ್ ಪಪಿ ಶೂಸ್ ಇಲ್ಲ, ಒಂದು 40 ರೂಪಾಯಿಂದು ಗೌನ್ ಹಾಕೊಂಡು ನಿಂತಿದ್ದಾರೆ, ನಮ್ಗೆ ಗುರ್ತು ಹಿಡಿತಿಲ್ಲ. ನೀವು ಅನ್ನೋರೇ ಒಬ್ರು ಡಾಕ್ಟರ್ ಇದ್ದಾರೆ, ನಿಮ್ಮನ್ನು ಒಳಗಡೆ ಬಿಡಬೇಕು ಅಂತಂದ್ರೆ ಅವ್ರು ಹೇಳ್ತಾರೆ ಒಳಗೆ ಬಿಡೋ ಪದ್ಧತಿ ಇಲ್ಲ. ಒಂದು ವೇಳೆ ನೀವು ನಮ್ಮ ಹಾಗೆ ಇವೆಲ್ಲ ಮಾಡಿಕೊಂಡು ಆಟೋ ಕ್ಲೇವಲ್ ಇರ್ತಕ್ಕಂಥ ಗೌನ್ ಹಾಕೊಂಡು ಬಂದ್ರೆ ಬಂದು ದೂರ ನಿಂತ್ಕೋಬಹುದು, ಹೊರತು ಪೇಷಂಟ್ನ ಮುಟ್ಟೋ ಹಾಗಿಲ್ಲ ಅಂತಾರೆ. ನಾವೇ ಕೊಟ್ಟು ದುಡ್ಡು ಕೊಟ್ಟು ಸರ್ಜರಿ ಮಾಡುತ್ತಿರೋ ನಮ್ಮ ಪೇಷಂಟ್ಗೆ ನಮ್ಮನ್ನೇ ಒಳಗೆ ಬಿಡಲ್ಲ ಅಂತ ನೀವು ಯಾರು ಅವಾಗ ಡಾಕ್ಟರ್ ಹತ್ರ ಜಗಳ ಮಾಡಿದ್ದೀರಾ? ಹಾಗಾದ್ರೆ ನಮ್ಮನ್ನೇ ಯಾಕೆ ಗರ್ಭಗುಡಿಗೆ ಬಿಡಲ್ಲ ಅಂತ ಯಾಕೆ ಗಲಾಟೆ ಮಾಡ್ತೀರಿ? ಉತ್ತರ ನೇರ ಆಯಿತು ಅಂತ ಅನಿಸುತ್ತೆ. ಹಾಗಾಗಿ ನಾವು ಒಂದು ಆಪರೇಷನ್ ಥಿಯೇಟರ್ಗೆ ಏನು ಮಹತ್ವ ಕೊಡ್ತಾ ಇದ್ದೀವಿ, ಅದೇ ಮಹತ್ವವನ್ನ ಸ್ಯಾಂಕ್ಟಮ್ ಸ್ಯಾಂಕ್ಟೋರಿಯಂ ಅಂತ ಏನು ಗರ್ಭಗುಡಿ ಇದೆ ಅದಕ್ಕೆ ಕೊಡಬೇಕಾದಂಥದ್ದು ನಮ್ಮೆಲ್ಲರ ಕರ್ತವ್ಯ. ಇದನ್ನ ದೇವಾಲಯಗಳ ಜೀರ್ಣೋದ್ಧಾರ ಸಮಿತಿಯಲ್ಲಿ ಇಂತಹ ವಿಚಾರಗಳನ್ನು ತಿಳಿಸಬೇಕು ಅನ್ನೋದು ನನ್ನ ಭಾವನೆ ಆಗಿತ್ತು. ಹಾಗಾಗಿ ಯಾರು ಕೂಡ ದೇವರ ಮುಂದೆ ಸಣ್ಣವರು ದೊಡ್ಡವರು ಅಂತಿಲ್ಲ.